ಪರಾಟ ಎಷ್ಟು ಸಾಫ್ಟಾಗಿ ಹಾಗೆಯೇ ಎಷ್ಟು ಸ್ಮೂತಾಗಿದೆ. ಇದು ತಿನ್ನಲಿಕ್ಕೂ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕನೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಪರಾಟ ಅಂದ್ಬಿಟ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಇದನ್ನು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ತೆ, ಎಲ್ಲರಿಗೂ RCM ಚಾನಲ್ಗೆ ಸುಸ್ವಾಗತಗಳು. ನಾನಿವತ್ತು ನಿಮಗೆ ಪರಾಟ, ಅದರಲ್ಲೂ ಸ್ವಲ್ಪನೂ ಹರಿಲಿಲ್ಲ, ಹಾಗೇನೆ ನಮ್ಮ ಕಟ್ಟೆ ಇರಬಹುದು, ಮಣೆ ಇರ್ಬೋದು, ಯಾವುದೂ ಸ್ವಲ್ಪನೂ ಗಲೀಜಾಗಲಿಲ್ಲಂಗೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತಂದು ಈಸಿ ಮೆಥಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನಾವು ಇವಾಗ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ನೀವು ಚಪಾತಿ ಹಿಟ್ಟನ್ನ ಕಲಿಸ್ತೀರೋ ಅದೇ ರೀತಿಯಾಗಿ ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು 1 ಗಂಟೆಗಳ ಕಾಲ ನಾನಿಲ್ಲಿ ನೆನಿಲಿಕ್ಕೆ ಬಿಟ್ಟಿದ್ದೆ. ಇವಾಗ ಮತ್ತೊಂದು ಸಲ ನಾದ್ಕೋತಾ ಇದ್ದೀನಿ. ನಾದ್ಕೊಂಡು ಇದರಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋತಾ ಇದ್ದೀನಿ. ನೀವು ಚಪಾತಿ ಮಾಡುವಾಗ ಯಾವ ರೀತಿ ಉಂಡೆಗಳು ಮಾಡ್ಕೋತೀರೋ ಅದೇ ರೀತಿಯಾಗಿ ಉಂಡೆಗಳು ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ನಾವು ಸೇಮ್ ಚಪಾತಿ ಥರನೇ ಲಟ್ಟಿಸ್ಕೊಂಡು ಇಟ್ಕೊಳ್ಳೋಣ. ಇದು ಏನಿಲ್ಲ ಅಂದ್ರೂ ಒಂದು 3ರಿಂದ 4 ನೀವು ಚಪಾತಿನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಆವಾಗ ನಿಮಗೆ ಬೇಗ ಕ್ವಿಕ್ಕಾಗೂ ಆಗೋಗುತ್ತೆ. ಇದಕ್ಕೆ ಸ್ಟಫಿಂಗು ನಿಮಗೆ ಇಷ್ಟ ಆಗಿರ್ತಕ್ಕಂತಹ ಯಾವುದಾದ್ರೂ ಸ್ಟಫಿಂಗನ್ನು ನೀವು ಮಾಡ್ಕೋಬಹುದು, ಆದರೆ ಅದು ಸ್ವಲ್ಪ ಉದುರಾಗಿ ಮಾಡ್ಕೊಳ್ಳಿ ಅಷ್ಟೇ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಅವರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ರೀತಿಯಾದಂತಹ ಹೊಸ ವಿಡಿಯೋ ಹಾಗೆಯೇ ಹೊಸ ಟ್ರಿಕ್ಸು ಎಲ್ಲದೂ ನೀವು ನೋಡಬಹುದು. ನನ್ನ ಚಾನಲಲ್ಲಿ ಇನ್ನೂ ತುಂಬ ರೆಸಿಪೀಸ್ ಇದೆ, ಅದನ್ನು ಕೂಡ ನೀವು ನೋಡಬಹುದು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಈ ರೀತಿಯಾಗಿ ನಾನಿಲ್ಲಿ 3ರಿಂದ 4 ಚಪಾತಿನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾನಿದರ ಸ್ಟಫಿಂಗಿಗೆ ಅಂತಂದು ಎಲೆಕೋಸಿಂದು ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಆಲೂಗಡ್ಡೆ, ಬಟಾಣಿ, ಪನ್ನೀರ್, ಕಾರ್ನ್, ಹೂಕೋಸು ಈ ರೀತಿಯಾಗಿ ಯಾವುದಾದ್ರೂ ಸ್ಟಫಿಂಗ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನಾನು ಒಂದು ಚಪಾತಿನ ಹರಡ್ಬಿಟ್ಟು ಅದಕ್ಕೆ ಪಲ್ಯನ 2ರಿಂದ 3 ಸ್ಪೂನ್ ಹಾಕಿಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಅಥವಾ ಏನು ಹಚ್ಚೋದು ಬೇಡ, ಇದೇ ರೀತಿಯಾಗಿ ಅಂಟ್ಕೊಂಡ್ಬಿಡುತ್ತೆ. ಈ ರೀತಿಯಾಗಿ ತ್ರಿಕೋನ ಶೇಪಲ್ಲಿ ನಾವು ರೆಡಿ ಮಾಡಿಕೊಂಡ್ರೆ ಆಗೋಯ್ತು ನೋಡಿ. ಎಷ್ಟು ಈಸಿಯಾಗಿ ರೆಡಿ ಆಗೋಯ್ತು ಅಂತ. ಇನ್ನೂ ಒಂದು ಚಪಾತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಇವಾಗ ನಾನು ಸ್ಟಫಿಂಗನ್ನು ಹಾಕ್ತಾಯಿದ್ದೀನಿ. ಈ ಸ್ಟಫಿಂಗ್ನ ನಾವು ಸ್ವಲ್ಪ ತ್ರಿಕೋನ ಶೇಪಲ್ಲಿ ಹರಡ್ಕೊಂಡ್ಬಿಟ್ರೆ ಆಯಿತು ಅಷ್ಟೇ. ಇದನ್ನು ತ್ರಿಕೋನ ಶೇಪಲ್ಲಿ ಹರಡ್ಕೊಂಡ್ಬಿಟ್ಟು ಸೈಡ್ಸ್ ಏನಿದೆ ಅಲ್ಲ ಎಡ್ಜಸ್ಸು, ಆ ಎಡ್ಜನ್ನು ನಾವು ಒಂದು ಕಡೆ ಮಡ್ಚೋಣ ಫಸ್ಟು. ಈ ರೀತಿಯಾಗಿ ಒಂದು ಕಡೆ ಮಡಚಿ ಅದ್ರ ಮೇಲೆ ಇನ್ನೂ ಒಂದು ಈ ಕಡೆ ಸೈಡಿಂದನ್ನು ಮಡ್ಚ್ಕೊಂಡ್ಬಿಡೋಣ. ಇವಾಗ ನೋಡಿ ತ್ರಿಕೋನ ಶೇಪಲ್ಲಿ ಆಗ್ತಾಯಿದೆ. ಇದು ಕೆಳಗಡೆ ಇರೋದನ್ನು ಈ ರೀತಿಯಾಗಿ ಮಡಚಿಬಿಟ್ಟು ಎಡ್ಜಸ್ಸಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ, ನಿಮಗೆ ಬೇಕು ಅಂತಂದರೆ ಇದ್ರ ಮೇಲೆ ಮೃದುವಾಗಿ ಒಂದು ಸಲ ಈ ರೀತಿಯಾಗಿ ಕೈ ಆಡಿಸ್ಬಿಡಿ ಲತೋಡಿಯಲ್ಲಿ. ಎಷ್ಟು ಬೇಗನೆ ಆಯಿತು ಅಲ್ವಾ. ಇದನ್ನು ಇವಾಗ ಬೇಯಿಸುವಾಗ ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಚಿಬಿಟ್ಟು ನೀವು ಬೇಯಿಸ್ಕೋಬಹುದು. ಎರಡೂ ಬದಿಯಲ್ಲಿ ನೀಟಾಗಿ ಬೇಯಿಸ್ಕೊಂಡ್ಬಿಡಿ. ಇಲ್ಲಿ ಒಂದು ಪರೋಟ ಬೇಯ್ತಾ ಇದೆ ಅನ್ನುವಾಗಲೇ ಇನ್ನೂ ಒಂದು ಪರೋಟನ ನೀವು ಪಕ್ಕಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ಬಹುದು. ಎಷ್ಟು ಬೇಗ ಆಗುತ್ತೆ ಅಂತಂದರೆ ಬಿಸಿ ಬಿಸಿ ಪರೋಟ ನಿಮ್ಮ ಮಕ್ಕಳು ಮನೆಯವರು ಕೇಳಿದಾಗ ಬೇಗನೆ ಕ್ವಿಕ್ಕಾಗಿ ಮಾಡಿಕೊಡ್ಬಹುದು. ಪರೋಟ ಮಾಡುವಾಗ ಹರಿತು ಅನ್ನೋದಾಗಲಿ ಅಥವಾ ಕಟ್ಟೆ ಮಣೆ ಯಾವುದೂ ಗಲೀಜಾಯಿತು ಅನ್ನೋ ಹಾಗಾಗಲಿ ಯಾವುದೂ ಇಲ್ಲ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟೊಂದು ಪರೋಟಗಳು ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ಪರೋಟನ ನೀವು ಬೇಕಿದ್ದರೆ ಮೊಸರು, ಉಪ್ಪಿನಕಾಯಿ ಹಾಗೆ ಚಟ್ನಿ ಈ ಥರ ಯಾವುದಕ್ಕಾದ್ರೂ ಹಚ್ಕೊಂಡು ತಿನ್ನಬಹುದು. ನಾನಿಲ್ಲಿ ಟೊಮೆಟೊ ಚಟ್ನಿ ಹಾಗೆಯೇ ನಲ್ಲಿಕಾಯಿ ಉಪ್ಪಿನಕಾಯಿ ಜೊತೆಯಲ್ಲಿ ತಿಂತಾಯಿದ್ದೀನಿ. ಈ ಎರಡರ ರೆಸಿಪಿನೂ ಕೂಡ ನೀವು ನನ್ನ ಈ ಚಾನಲಲ್ಲಿ ನೋಡಬಹುದು. ಇಲ್ಲಿ ನಿಮಗೆ ಕಟ್ ಮಾಡಿ ಸಹಿತ ತೋರಿಸ್ತಾ ಇದ್ದೀನಿ. ತುಂಬ ಬಿಸಿಯಾಗಿದೆ ಪರೋಟ, ಎಷ್ಟು ಚೆನ್ನಾಗಿ ಆಗಿದೆ ಅಂತಂದು ನೋಡ್ತಾ ಇದ್ದೀರಾ. ನಿಮಗೆ ಇವಾಗ ಸ್ವಲ್ಪ ದೊಡ್ಡ ಪೀಸ್ನ ಕಟ್ ಮಾಡಿ ತೋರಿಸ್ತೀನಿ. ಈ ಪೀಸಲ್ಲಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಇರಬಹುದು, ನಾವು ಚಪಾತಿ ಮಾಡಿರ್ಬೋದು, ಲೇಯರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಾ ಇದ್ದೀರಾ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.